ಹಫೀಜ್ ಸಯ್ಯದ್ನ ಭಾರತಕ್ಕೆ ಹಸ್ತಾಂತರಿಸಿ ಪಾಕಿಸ್ತಾನಕ್ಕೆ ಆದೇಶ ಹೊರಡಿಸಿದ ಭಾರತ. ಚುನಾವಣೆಗೆ ಸಜ್ಜಾದವನ ಹೆಡೆಮುರಿ ಕಟ್ಟಲು ತಂತ್ರ. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಹಫೀಜ್ ಹೆಸರು ಈಗ ಆಲ್ರೆಡಿ ನಿಮ್ಗೆ ಕೇಳೇ ಇರುತ್ತೀರಾ. ಹಫೀಜ್ ಪಾಕಿಸ್ತಾನದಲ್ಲಿ ಪ್ರಧಾನ ಮಂತ್ರಿ ಆಗೋಕೆ ಹೊರಟಿದ್ದ, ನಾಮಿನೇಷನ್ ಕೂಡ ಫೈಲ್ ಮಾಡಿದ್ದ. ಅದೇ ಸಮಯದಲ್ಲಿ ಭಾರತ ಒಂದು ಶಾಕ್ ಅನ್ನ ಕೊಟ್ಟಿದೆ ಹಫೀಜ್ಗೆ. ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಆರ್ಡರ್ ಅನ್ನ ಮಾಡಿದೆ, ಹಫೀಜ್ನನ್ನ ನಮ್ಗೆ ಹಸ್ತಾಂತರ ಮಾಡಿ. ಯಾಕಂತಂದ್ರೆ ಮುಂಬೈ ಸ್ಫೋಟದ ಮಾಸ್ಟರ್ ಮೈಂಡ್ ಅಂತಾನೆ ಕರೆಸಿಕೊಳ್ತಿರುವಂತಹ ಹಫೀಜ್ ಅವನನ್ನ ನಮಗೆ ಹಸ್ತಾಂತರ ಮಾಡಿ ಅಂತ ಭಾರತ ಸರ್ಕಾರ ಪಾಕಿಸ್ತಾನದ ಹತ್ರ ಆದೇಶವನ್ನ ಮಾಡಿದೆ. ಹಾಗೆ ಯಾಕೆ ಈ ತರ ಮಾಡಿದೆ ಅಂದ್ರೆ, ಪುಲ್ವಾಮಾ ದಾಳಿಯಲ್ಲಿ ಏನು ಹತರಾದ್ರಲ್ವ, ಆ ಕಾರಣದ ಹಿಂದೆ ಕೂಡ ಈ ಹಫೀಜ್ ಇದ್ದ ಅನ್ನೋದು ಭಾರತೀಯರ ಮಾತಾಗಿದೆ. ಅಂದ್ರೆ ಭಾರತ ಸರ್ಕಾರ ಅದನ್ನ ಮಂಡಿಸ್ತಾ ಇದೆ. ಅವನು ಹಫೀಜ್ ಇದಾನಲ್ವಾ, ಆ ಹಫೀಜ್ ಪುಲ್ವಾಮಾ ದಾಳಿಯಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದ ಅಂತ ಭಾರತ ಹೇಳ್ತಾ ಇದೆ. ಹಾಗಾದ್ರೆ ಏನಿದು ಸ್ಟೋರಿ? ಇಲ್ಲಿದೆ ನೋಡಿ. ಮುಂಬೈನಲ್ಲಿ ನಡೆದ 26/2011 ದಾಳಿಯ ಮಾಸ್ಟರ್ ಮೈಂಡ್ ಮತ್ತು ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥ ಭಯೋತ್ಪಾದಕ ಹಫೀಜ್ ಸಯ್ಯದ್ ರನ್ನ ಭಾರತಕ್ಕೆ ಕರೆತರಲು ಭಾರತ ಸರ್ಕಾರವು ಪಾಕಿಸ್ತಾನ ಸರ್ಕಾರದ ಮುಂದೆ ಅಧಿಕೃತ ಬೇಡಿಕೆಯನ್ನ ಇಡಿಸಿದೆ. ಲಷ್ಕರ್ನಿಂದ ಜೈಷ್ ವರೆಗೆ ಭಯೋತ್ಪಾದಕರನ್ನ ಪೋಷಿಸುವ ಪಾಕಿಸ್ತಾನಕ್ಕೆ ಭಾರತ ಈಗ ದೊಡ್ಡ ಬೇಡಿಕೆಯನ್ನ ಇಟ್ಟಿದೆ. ಲಷ್ಕರ್ ಎ ತೊಯ್ಬಾದ ಸಂಸ್ಥಾಪಕ ಮತ್ತು ಭಾರತದಲ್ಲಿ ಹಲವಾರು ಭಯೋತ್ಪಾದಕ ದಾಳಿಯನ್ನ ನಡೆಸಿದ ಹಫೀಜ್ ಸಯ್ಯದ್ನನ್ನ ನವದೆಹಲಿಗೆ ಹಸ್ತಾಂತರ ಮಾಡುವಂತೆ ಭಾರತ ಸರ್ಕಾರವು ಪಾಕಿಸ್ತಾನವನ್ನ ನೇರವಾಗಿ ಕೇಳಿದೆ. ಪಾಕಿಸ್ತಾನದಿಂದ ಹಫೀಜ್ ಸಯ್ಯದ್ನನ್ನ ಹಸ್ತಾಂತರ ಮಾಡುವಂತೆ ಭಾರತ ಒತ್ತಾಯ ಮಾಡಿದೆ. ಪುಲ್ವಾಮಾದಲ್ಲಿ ನಡೆದ ಉಗ್ರರ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯ್ಯದ್ ಎಂದು ಭಾರತ ಹೇಳಿದೆ. ಇದರ ಬಗ್ಗೆ ಭಾರತ ಹೇಳಿದೆ ಅಂತ ಪಾಕ್ ಮಾಧ್ಯಮಗಳು ತಿಳಿಸಿದೆ. ಈ ಬಗ್ಗೆ ಮೋದಿ ಸರ್ಕಾರ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯಕ್ಕೆ ಔಪಚಾರಿಕ ಅರ್ಜಿಯನ್ನ ನೀಡಿದೆ. ಭಾರತದ ಈ ಬೇಡಿಕೆಯ ನಂತರ ಇದೀಗ ಪಾಕಿಸ್ತಾನ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಿದೆ. ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯವು ಭಾರತದ ಬೇಡಿಕೆಯನ್ನ ಇನ್ನೂ ಖಚಿತಪಡಿಸಿಲ್ಲ ಅಥವಾ ನಿರಾಕರಿಸಿಲ್ಲ ಅಂತ ಪಾಕಿಸ್ತಾನಿ ಮಾಧ್ಯಮಗಳು ವರದಿಯನ್ನ ಮಾಡಿದೆ. ಪ್ರಸ್ತುತ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದೇ ಹಸ್ತಾಂತರ ಒಪ್ಪಂದವಿಲ್ಲ. ಪಾಕಿಸ್ತಾನಿ ವಿಶ್ಲೇಷಕ ಹಾಗೂ ಹಿರಿಯ ಪತ್ರಕರ್ತರು ಆಗಿರುವಂತಹ ಐಜಾಜ್ ಸಯೀದ್ ಪ್ರಕಾರ ಚುನಾವಣೆಗೆ ಮುನ್ನ ಹಫೀಜ್ ಸಯ್ಯದ್ ಅವರನ್ನ ಹಸ್ತಾಂತರಿಸಲು ಪಾಕಿಸ್ತಾನ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯ ಇಲ್ಲ. ಸದ್ಯ ಹಫೀಜ್ ಸಯ್ಯದ್ ಜೈಲಿನಲ್ಲಿ ಇದ್ದಾನೆ ಎಂದು ಅವರು ತಿಳಿಸಿದ್ದಾರೆ. ಹಫೀಜ್ ಸಯ್ಯದ್ ಪಾಕಿಸ್ತಾನದ ಚುನಾವಣೆಯ ಮೇಲೆ ಪ್ರಭಾವ ಬೀರಬಹುದು ಅಂತ ಐಜಾಜ್ ಹೇಳಿದ್ದಾರೆ. ಹಫೀಜ್ ಸಯ್ಯದ್ ಅವರ ಪಕ್ಷ ಪಾಕಿಸ್ತಾನದ ಮುರ್ಕುಜಿ ಮುಸ್ಲಿಂ ಲಿಂಕ್ ಮುಂದಿನ ವರ್ಷ ಪಾಕಿಸ್ತಾನದಲ್ಲಿ ನಡೆಯುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಾಲ್ಗೊಳ್ಳುವುದಾಗಿ ಘೋಷಣೆ ಮಾಡಿರುವ ಸಂದರ್ಭದಲ್ಲೇ ಭಾರತ ಈ ಬೇಡಿಕೆಯನ್ನ ಮುಂದಿಟ್ಟಿದೆ. ಹಫೀಜ್ ಸಯೀದ್ 26/11 ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಕೂಡ ಹೌದು. ವಿಶ್ವಸಂಸ್ಥೆ ಕೂಡ ಹಫೀಜ್ ಸಯ್ಯದ್ ರನ್ನ ಭಯೋತ್ಪಾದಕ ಎಂದು ಘೋಷಿಸಿದೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.